ಇದು ನೆಲಮಂಗಲ, ಕೋಲಾರ ಜಿಲ್ಲೆ ಬಂಗಾರಪೇಟೆ, ಕೋಲಾರ ನಗರ, ಬಂಗಾರಪೇಟೆ, KGF, ಮುಳುಬಾಗಿಲು, ಚಿಂತಾಮಣಿ, ಶ್ರೀನಿವಾಸಪುರ ತಾಲೂಕುಗಳಲ್ಲಿ ಮಾಲೂರು, ಈ ತಾಲೂಕುಗಳಲ್ಲಿ ನಾವು ಒಂದು ಅರಿವು ಭಾಷೆ ಅಂತ ಒಂದು ಭಾಷಿದ್ದೀವಿ. ಸುಮಾರು ಅದಕ್ಕೀಗ ಇದು ಪರಿಶಿಷ್ಟ ಜಾತಿ, ಈಗ ಒಳ ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿಯ ಮೂಲ ಉಪಪಂಗಡವನ್ನು ಇದು ಮೆನ್ಷನ್ ಮಾಡಿ ಈಗ ಜನಗಣತಿ ಮಾಡಲು ಕರ್ನಾಟಕ ಸರ್ಕಾರ, ಅಂದರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಕರ್ನಾಟಕ ಸರ್ಕಾರ ನಾಗಮೋಹನ್ ದಾಸ್ ಆಯೋಗದಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಈಗ ಆಗಲೇ ನಾವು ಈ 15 ಲಕ್ಷ ಜನ ಚನ್ನಪಟ್ಟಣದ ನೀಲಕಂಠನಲ್ಲಿ ಮತ್ತು ರಾಮನಗರ ಜಿಲ್ಲೆ ಕನಕಪುರ ಹಾಗೂ ಇದು ತುಮಕೂರು ಜಿಲ್ಲೆ ತುಮಕೂರು ಮತ್ತು ಕುಣಗಲ್ ಪ್ರದೇಶಗಳಲ್ಲಿ ವಾಸವಾಗಿದ್ದಾರೆ. ಇವರೆಲ್ಲರೂ ರವಿಕುಮಾರ್ ಅಂತ, ನಾನು ಪರಿಶಿಷ್ಟ ಜಾತಿ ಪರ್ಯಾಯ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಬಂಗಾರಪೇಟೆ. ನಾವು ಏನು ಈಗ ಒಳ ಮೀಸಲಾತಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ತರಕೊಟ್ಟಿದೆ. ಅದರಿಂದ ನಾಗಮೋಹನ್ ದಾಸ್ ಸದಸ್ಯ ಆಯೋಗನ ರಚನೆ ಮಾಡಿದೆ. ನಾವು ಆಯೋಗಕ್ಕೂ ಮನವಿ ಕೊಟ್ಟಿದ್ವಿ. ನಾವು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಜಿಲ್ಲೆಯ ಕುಣಿಗಲ್ಲು ಮತ್ತು ತುಮಕೂರು, ಏನು ಚನ್ನಪಟ್ಟಣ, ನೀಲಕಂಠಳ್ಳಿ, ನಮ್ಮ ಕೋಲಾರ ಜಿಲ್ಲೆಯ ಬಂಗಾರಪೇಟೆ, ಮಾಲೂರು, ಶ್ರೀನಿವಾಸಪುರ, KGF, ಮುಳುಬಾಗಿಲು, ಈ ಭಾಗದಲ್ಲಿ ಅತಿ ಹೆಚ್ಚಾಗಿದ್ವಿ. ನಾವು 15 ಲಕ್ಷ ಜನ ಇದ್ವಿ. ಅದರಿಂದ ನಾವು ಈಗ ಬಲಗೈ ಸಮುದಾಯದಲ್ಲಿ ಮೊದಲು ಗುರುಸ್ಕೊಂಡಿದ್ರು ಕೂಡ ಆದಿ ಕರ್ನಾಟಕ ಅಂತ ಇದ್ವಿ. ಈಗ ಆದಿ ಕರ್ನಾಟಕ ಆದಿ ಧಾರವಾಡ ತೆಗಿತಾ ಇರೋದ್ರಿಂದ ಪರಿಶಿಷ್ಟ ಜಾತಿ ಪರ್ಯಾಯ, ನಾವು ಪರ್ಯಾಯ ಮಹಾಸಭಾ ಅಂತ ನಮ್ಮ ಎಲ್ಲ ರಾಜ್ಯದ ಮುಖಂಡರು ತೀರ್ಮಾನದಂತೆ ಪರ್ಯಾಯ ಮಹಾಸಭಾ ಮಾಡಿದ್ವಿ. ನಾವು ಈ ಪರ್ಯಾಯ ಮಹಾಸಭಾದಿಂದ ನಮ್ಮ ಸಮುದಾಯದಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಮಗೆ ತುಂಬ ವಂಚಿತರಾಗಿವಿ. ಬಾರ್ಡರ್ಗಳಲ್ಲಿ ನಾವು ಆ ಕಡೆ ಕೋಲಾರ ಭಾಗದ ಮುಳುಬಾಗಿಲು ಭಾಗದಲ್ಲಿ ಈಗಲೂ ಎಷ್ಟೋ ದೌರ್ಜನ್ಯಗೊಳಗಾಗಿದ್ವಿ. ನಾವು ತಾವೆಲ್ಲ ನೋಡ್ದಾಗಿದ್ದೀವಿ ಮಾಧ್ಯಮದ ಮಿತ್ರರು. ಎಷ್ಟೋ ಕಡೆ ಒಂದು ಕಡೆ ಎಲ್ಲ ತುಂಬ ಹಿಂದುಳಿದಿದ್ದಾರೆ ನಮ್ಮ ಜನಾಂಗ. ಅದರಿಂದ ನಾವು 15 ಲಕ್ಷ ಜನಕ್ಕೆ ನಮಗೆ ಜನಸಂಖ್ಯೆ ಆಧಾರದ ಮೇಲೆ ನಮ್ಗೆ ಸರ್ಕಾರದ ಎಲ್ಲ ಸವಲತ್ತುಗಳು ಒದಗಿಸ್ಕೊಡ್ಬೇಕು, ನಮ್ಮ ಪಾಲು ಪಡಿಬೇಕು. ಅದರಿಂದ ದಯವಿಟ್ಟು ನಮ್ಮ ಬಂಧುಗಳು ಎಲ್ಲ ಈ ಎಲ್ಲ ಭಾಗದ ಬಂಧುಗಳು, ನಮ್ಮ ಏನು ಕೋಲಾರ ಜಿಲ್ಲೆಯಲ್ಲಿ ರೇಣುಕಾಯಲಮ್ಮ ಬಡಗ, ಚಿಕ್ಕತಾಳಿ ಮತ್ತು ಆರೋಮಾಲ ಅಂತಲೂ ಕೆಲವು ಕಡೆ ಕರೀತಾರೆ, ಶ್ರೀನಿವಾಸಪುರ, ಮುಳುಬಾಗಿ ಕಡೆ. ಆದರೆ ನಾವೆಲ್ಲ ಪರ್ಯಾಯ ಅಂತ, ನಾವು ಮೂಲ ಪರ್ಯಾಯ ಜನಾಂಗ. ನಾವು ಮೊದಲಿಂದಲೂ ಈ ಭಾಗ ಎಲ್ಲ ಬೆಂಗಳೂರು ಸಮೇತ ಮೊದಲು ಮದ್ರಾಸ್ ಪ್ರಾವಿನ್ಸಿ ಅಂತಿತ್ತು. ಹಾಗೆಲ್ಲ ನಾವು ಮೂಲ ಜನಾಂಗದಲ್ಲಿ ನಾವು ಅಸ್ಪೃಶ್ಯ ಜನಾಂಗ ಅಂತಲೇ ನಮ್ಮನ್ನು ಕಡೆಗಣಿಸಿದ್ದಾರೆ. ಆದ್ದರಿಂದ ನಮ್ಮ ಈ ಜನಾಂಗಕ್ಕೆ ಮುಂದಿನ ಶೈಕ್ಷಣಿಕ ಹಾಗೂ ಆರ್ಥಿಕ, ರಾಜಕೀಯವಾಗಿ, ಸಾಮಾಜಿಕವಾಗಿ ನಮಗೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ನಮಗೂ ಪಾಲು ಸಿಗಬೇಕಂತ ನಾವು ಈ ಒಂದು ಮನವಿನ ನಾಗಮೋಹನ್ ದಾಸ್ ಅವರಿಗೆ ಸರ್ಕಾರದ ನಾವು ಮನವಿ ಕೊಟ್ಟಿದ್ವಿ. ಅದರಿಂದ ಎಲ್ಲ ಬಂಧುಗಳು ನಮ್ಮನ್ನು ದಯವಿಟ್ಟು ಪರಿಶಿಷ್ಟ ಜಾತಿ ಪರ್ಯಾಯ ಅಂತ ನಮೂದನೆ ಮಾಡಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಎ ಕೃಷ್ಣಪ್ಪ, ಈ ಸಂಘದ ಅಧ್ಯಕ್ಷ ನಾನು. ಈಗ ನಮ್ಮಲ್ಲಿ ಬೆಂಗಳೂರು ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಪ್ರಕಾರ ರಾಜ್ಯ ಸರ್ಕಾರ ಈಗ ಒಳ ಮೀಸಲಾತಿ ಮಾಡಬೇಕಂತ ಹೊರಟಿದೆ. ಅದಕ್ಕೆ 1 ಮ್ಯಾನ್ ಕಮಿಷನ್ನು ನಾಗಮೋಹನ್ ದಾಸ್ ಅವರನ್ನ ನೇಮಕ ಮಾಡಿದ್ದಾರೆ. ಅವನು ಬಿಟ್ ಮಾಡಿದ್ವಿ ನಾವು. ಇವರೇ ಸೇರಿಕೊಂಡು ಈಗ ಮೇ 5ನೇ ತಾರೀಕಿಂದ 17ರವರೆಗೂ ಮನೆ ಸ್ಥಾಪನೆ ಸಮೀಕ್ಷೆ ಮಾಡ್ತಾವ್ರೆ. ಅದಕ್ಕೋಸ್ಕರ ನಾವೀಗ ನಮ್ಮ ಪರಿಶಿಷ್ಟ ಜಾತಿ ಬಲಗೈ ಪರ್ಯಾಯ ಮಹಾಸಭಾ ವತಿಯಿಂದ ನಾವು ಮನೆಗೆ ಸಮೀಕ್ಷೆದಾರರು ಬಂದಾಗ ತಾವು ಪರ್ಯಾಯ ಅಂತ ಬಳಸಬೇಕಂತ ನಾವು ಈಗ ತೀರ್ಮಾನ ತಗೊಂಡಿದ್ವಿ. ಅದರಿಂದ ನಮ್ಮ ಜನ ತುಂಬ 15 ಲಕ್ಷ ಜನ ಇದ್ವಿ ನಾವು. ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಸಿಟಿ, ಆಮೇಲೆ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯಲ್ಲಿ ಭಾರಿ ಜನಸಂಖ್ಯೆ ಜಾಸ್ತಿ ಇದ್ವಿ ನಾವು. ಅದಕ್ಕೋಸ್ಕರ ಈಗ ನಾವು ನಮಗೆ ಈ ಶೋಕ 70 ನಮಗೆ ಯಾವ ಸವಲತ್ತುಗಳು ಸಿಕ್ಕಿಲ್ಲ. ನಮಗೆ ಎಲ್ಲ ಬಲಗೈ ಅಂದ್ಕೊಂಡು ಬಲಗೈನವರು ಸವಲತ್ತುಗಳು ತಗೊಳ್ತವ್ರೆ. ನಾವು ಬಲಗೈಯಲ್ಲೇ ಇದ್ದು ನಮಗೆ ಏನು
ಸಿಕ್ಕಿಲ್ಲ, ನಾವು ವಂಚಿತರಾಗಿದ್ದೀವಿ ನಾವು. ಅದಕ್ಕೋಸ್ಕರ ನಾವು ಈಗ ಪರಿಯ ಅಂತ ಸಬ್ಕಾಸ್ಟು 101 ಸಬ್ಕಾಸ್ಟಲ್ಲಿ 90ನೇ ನಂಬರ್ದು ಪರಿಯ ಅಂತಿದೆ. ಆ ಪರಿಯ ಅನ್ನೋದನ್ನ ತಾವೆಲ್ಲರೂ ಮನೆ ಬಂದಾಗ ಬರ್ಸ್ಬೇಕು ತಾವೆಲ್ಲ ಥರದ ಮೇಲೆ ಮನವಿ ಮಾಡ್ಕೊಂತ ನೀವು ಯಾವುದೇ ಕಾರಣಕ್ಕೆ ಇದು ಬಲಗೈ ಅನ್ನೋದಿಲ್ಲ, ಇದರಲ್ಲಿ 300 ಸಬ್ಕಾಸ್ಟ್ ಬಲಗೈ ಅಂತಿಲ್ಲ. ಮತ್ತು ಈ ನಾವು ವಲಯವನ್ನು ಬರ್ಸಿದ್ರೆ ನಾವು ನಮಗೆ ಮೀಸಲಾತಿ ಸಿಕ್ಕಲ್ಲ. ಯಾರು ಇಷ್ಟು ದಿನ ನಮಗೆ ವಂಚಿತವಾಗಿದೆ ಅವರು ಇಸ್ಕೊಂಡು ಅವರು ಭಾಗ ತಗೊಂಡು ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ, ನಮಗೆ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಮಗೆ ಪರಿಯ ಅಂತ ಬರ್ಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ.